ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ನಾನು ಆನಂದ್ ಅಂತ. ನಾನು ಹೊಸದಾದ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆನಂದ್ ನಿರಂತರ ಯೂಟ್ಯೂಬ್ ಚಾನಲ್ ಅಂತ. ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಈ ಹೊಸ ಚಾನಲನ್ನು ಪ್ರಾರಂಭ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಸಾಕಷ್ಟು ವಿಷಯಗಳನ್ನು ಕುರಿತಾಗಿ ಜನರೊಂದಿಗೆ, ನಿಮ್ಮೊಂದಿಗೆ, ಸಮಸ್ತ ಕನ್ನಡಿಗರೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ. ಉದಾಹರಣೆಗೆ ಸಾಮಾನ್ಯ ಜ್ಞಾನ ಇರಬಹುದು, ಮತ್ತು ಜನರಲ್ ನಾಲೆಡ್ಜು, ಮತ್ತು ಎಜುಕೇಷನ್ ಬಗ್ಗೆ, ಹೀಗೆ ಸಾಕಷ್ಟು, ಮತ್ತು ಸನಾತನ ಸಂಸ್ಕೃತಿ ಬಗ್ಗೆ, ರಿಲಿಜಿಯನ್ ಬಗ್ಗೆ, ಹೀಗೆ ಹಲವಾರು ವಿಷಯಗಳನ್ನು ಹಂಚ್ಕೋಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡು ಈ ಚಾನಲನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೇನೆ. ಸೊ ಪ್ರಥಮವಾದಾಗಿ ನಾನು ವಿಡಿಯೋ ಮಾಡಬೇಕು ಅನ್ನುವಂಥದ್ದು, ಯಾವ ವಿಡಿಯೋ ಮಾಡಬೇಕು ಅಂತಕ್ಕಂಥ ಒಂದು ನನಗೆ ಆಲೋಚನೆ ಬಂದಾಗ, ಹೋಳಿ ಹಬ್ಬದ ಒಂದು ವಿಡಿಯೋನ ನಾನು ಜನರಿಗೆ ತಲುಪಿಸ್ಬೇಕು ಅನ್ನುವಂಥದ್ದು ಉದ್ದೇಶ ನನಗೆ ಬಂತು. ಯಾಕಂತಂದರೆ ಈ ಹೋಳಿ ಹಬ್ಬ ಅಂತಂದರೆ ಸನಾತನ ಸಂಸ್ಕೃತಿಯಲ್ಲಿ ಅದ್ಭುತವಾದಂಥ ಒಂದು ಆಚರಣೆಗಳಲ್ಲಿ ಇದು ಕೂಡ ಒಂದು. ದೇಶದ ನಾನಾ ಭಾಗಗಳಲ್ಲಿ ಹೋಳಿ ಒಂದು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಆದರೆ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ಅದ್ಭುತವಾದಂಥ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ತಾಯಿದ್ದಾರೆ. ಹೇಗೆ ಅಂತಂದರೆ, ಸಾಂಕೇತಿಕವಾಗಿ ಬೇರೆ ಕಡೆಯಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡೋದನ್ನು ನಾವೇನೆಲ್ಲ ನೋಡಿದ್ದೀವಿ. ಇಲ್ಲಿ ಒಂದು ವಿಶೇಷವಾದ ಆಚರಣೆ ಏನಪ್ಪ ಅಂತಂದ್ರೆ, ಇಲ್ಲಿ ರಾಮಲಿಂಗೇಶ್ವರ ಕಾಮನ ಅಂತ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಈ ಕಾಮನ ಕಲಿಯುಗದ ಕಾಮಧೇನು ಅಥವಾ ಒಂದು ಕರುಣಾಮಯಿ, ಒಂದು ಬೇಡಿದ ವರವನ್ನು ಕೊಡುವಂತಹ ನಿಜ ದೈವವಾಗಿ ರಾಮಲಿಂಗೇಶ್ವರ ಕಾಮನ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಇದೇ ತಾರೀಕು, ಅಂದರೆ ಈ 3ನೇ ತಿಂಗಳ ಇದೇ ತಾರೀಕು 11ನೇ ತಾರೀಕಿನಂದು ಈ ರಾಮಲಿಂಗೇಶ್ವರ ಕಾಮನವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. 11ನೇ ತಾರೀಕಿಂದ 5 ದಿನಗಳವರೆಗೆ ಈ ಕಾಮನವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ನವಲಗುಂದದಲ್ಲಿ ಆಚರಿಸಲ್ಪಟ್ಟಿರತಕ್ಕಂಥ ಹೋಳಿ ಹುಣ್ಣಿಮೆ ವಿಶೇಷತೆ ಏನಪ್ಪ ಅಂತಂದ್ರೆ, 5 ದಿವಸ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ತಾರೆ. ಇಲ್ಲಿ ನಗರದಲ್ಲಿ 17 ಕಾಮನಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಒಂದು ಕಾಮನಗಳಲ್ಲಿ ರಾಮಲಿಂಗೇಶ್ವರ ಕಾಮನ ಅನ್ನುವಂಥದ್ದು ಅದ್ಭುತವಾದಂಥ ದೈವ ಶಕ್ತಿಯನ್ನು ಹೊಂದಿದೆ. ಈ ಒಂದು ಕಾಮನ ದರ್ಶನಕ್ಕೆ ಸಾಕಷ್ಟು ಜನರು ತಮ್ಮ ಮನೋ ಇಚ್ಛೆಗಳನ್ನು, ಮನೋ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿ ಒಂದು ಕಾಮನನ ಒಂದು ದರ್ಶನಕ್ಕೆ ಬರ್ತಾಯಿದ್ದಾರೆ. ನಮ್ಮ ಕರ್ನಾಟಕದಾದ್ಯಂತ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಹೀಗೆ ದೇಶದ ಮೂಲೆ ಮೂಲೆಗಳನ್ನು ಕೂಡ ರಾಮಲಿಂಗೇಶ್ವರ ಕಾಮನ ಒಂದು ದರ್ಶನಕ್ಕೆ ಬರ್ತಾಯಿದ್ದಾರೆ. ಏನಪ್ಪ ಅಂತಂದ್ರೆ, ಈಗ ಮದುವೆ ಆಗದೇ ಇರತಕ್ಕಂಥ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಅವ್ರು ಬಂದು ಬಾಸಿಂಗವನ್ನು ಒಂದು ಬೆಳ್ಳಿಯ ಸಾಮಾನದಲ್ಲಿದ್ದ ಬೆಳ್ಳಿಯ ಒಂದು ಸಣ್ಣ ಚಿಕ್ಕ ಒಂದು ಪ್ರಮಾಣದ ಒಂದು ವಸ್ತುವಿನ ರೂಪದಲ್ಲಿ ಬೆಳ್ಳಿಯ ಸಾಮಾನವನ್ನು, ಬಾಸಿಂಗವನ್ನು ಇಲ್ಲಿ ರಾಮಕಾಮನ ಟ್ರಸ್ಟ್ದವರು, ದೇವಸ್ಥಾನದ ಬಾಜು ಸಾಕಷ್ಟು ಬೆಳ್ಳಿಯ ಸಾಮಾನುಗಳು ನಿಮ್ಗೆ ಸಿಗ್ತಾ ಇದ್ದೀವಿ. ಮದುವೆ ಯಾರು ಆಗಿರಂಗಿಲ್ಲಲ್ಲ, ಅವ್ರಿಗೆ ಶೀಘ್ರ ಒಂದು ಕಂಕಣ ಭಾಗ್ಯ ಆಗಬೇಕಪ್ಪ ಅಂತಂದ್ರೆ, ಆ ಒಂದು ಬೆಳ್ಳಿಯ ಒಂದು ಏನು ಬಾಸಿಂಗನ್ನು ತೆಗೆದುಕೊಂಡು ಹೋಗಿ ಅದನ್ನು ಪೂಜೆ ಮಾಡಿದ್ರೆ ಅವ್ರಿಗೆ 1 ವರ್ಷದೊಳಗಾಗಿ ಕಂಕಣ ಭಾಗ್ಯ ಕೂಡಿ ಬಂದಿರುವಂತಕ್ಕಂಥ ನಾವು ಆ ಒಂದು ಪವಾಡವನ್ನು ನಾವು ಕಾಣ್ಬೋದು. ಅದೇ ಥರ ಮಕ್ಕಳಾಗದೇ ಇದ್ದವರು ತೊಟ್ಟಿಲನ್ನು ತೆಗೆದುಕೊಂಡು ಹೋಗ್ತಾರೆ. ಗಂಡು ಸಂತಾನ ಬೇಕು ಅಂತಂದರೆ ಗುಣಗಡಿಗೆ ಅಥವಾ ಮೀಸೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಯಾವುದಾದ್ರೂ ಆಸ್ತಿ ವ್ಯಾಜ್ಯ ಏನಾದರೂ ಒಂದು ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಏನು ಬೆಳ್ಳಿಯ ಪಾದವನ್ನು ತೆಗೆದುಕೊಂಡು ಹೋಗ್ತಾರೆ. ನೌಕರಿ ಸಲುವಾಗಿ, ವಿದ್ಯಾಭ್ಯಾಸ ಸಲುವಾಗಿ ಬೆಳ್ಳಿಯ ಹಸ್ತವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೂ ಏನೋ ಒಂದು ಮನೆ ಕಟ್ಟುವ ಒಂದು ಕೆಲಸ ಇತ್ತಂತಾರೆ, ಏನಾದರೂ ಉತ್ತಮವಾದ ಕೆಲಸಗಳು, ಸಮಸ್ಯೆಗಳು ಇತ್ತಪ್ಪ ಅಂತಂದ್ರೆ ಬೆಳ್ಳಿಯ ಛತ್ರಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಹಲವಾರು ವಿಧದ ಒಂದು ಏನಪ್ಪ ಅಂತಂದ್ರೆ, ಭಕ್ತಿಯ ಒಂದು ತಮ್ಮ ಅಭಿಲಾಷೆಗಳನ್ನು, ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಇಲ್ಲಿ ಅದ್ಭುತವಾದಂಥ ವರವನ್ನು ಕೊಡ್ತಾ ಇರುವಂಥದ್ದು ನಮ್ಮ ನವಲಗುಂದದ ರಾಮಲಿಂಗೇಶ್ವರ ಕಾಮನ. ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಬರ್ತಾಯಿದ್ದಾರೆ. ನೀವು ಕೂಡ ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ. ಪರಮಾತ್ಮನ ರಾಮಲಿಂಗೇಶ್ವರನ ಒಂದು ದರ್ಶನ ಭಾಗ್ಯವನ್ನು ತೆಗೆದುಕೊಂಡು ಪುನೀತರಾಗಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಹೀಗಾಗಿ ಇದೇ ತಾರೀಕು 11ನೇ ತಾರೀಕಿಗೆ, ಇದೇ ತಿಂಗಳು 11ನೇ ತಾರೀಕಿಗೆ ರಾಮಲಿಂಗೇಶ್ವರ ಕಾಮನವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಹೀಗಾಗಿ ಇನ್ನೂ ಹಲವಾರು ವಿಷಯಗಳು ನಾನು ಹಂಚಿಕೊಳ್ಳುತ್ತೇನೆ. ಈ ಒಂದು ಚಾನಲ್ಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ನಮಸ್ಕಾರ.